ಭಾರತದ ರಾಜತಾಂತ್ರಿಕ ಕ್ರಮಕ್ಕೆ ಬೆದರಿದ ಪಾಕ್ ಈಗ ಕೇಂದ್ರ ಸರ್ಕಾರದ 10 ದಿಟ್ಟ ಹೆಜ್ಜೆಗಳಿಗೆ ಪಾಕ್ ವಿಲವಿಲ ಅಂತ ಒದ್ದಾಡುತ್ತಾರೆ. ಭಾರತದ ರಾಜತಾಂತ್ರಿಕ ಕ್ರಮಕ್ಕೆ ಪಾಕ್ ಬೆದರಿ ಬೆಚ್ಚಿ ಬಿದ್ದಿದೆ. ಕೇಂದ್ರ ಸರ್ಕಾರದ 10 ದಿಟ್ಟ ಹೆಜ್ಜೆಗಳಿಗೆ ವಿಲವಿಲ ಅಂತ ಒದ್ದಾಡುತ್ತಾರೆ. ಅರಗಿಸಿಕೊಳ್ಳೋದಕ್ಕೆ ಆಗ್ತಾ ಇದೆ. ಪಾಕಿಸ್ತಾನ ಪ್ರಮುಖ 10 ದಿಟ್ಟ ಹೆಜ್ಜೆಗಳನ್ನ ತೆಗೆದುಕೊಂಡಿದೆ. ಪಹಲ್ಗಾಮ್ ದಾಳಿಗೆ ಪ್ರತಿಕಾರವಾಗಿ ಪಾಕ್ಗೆ 10 ಪ್ರಮುಖ ದಿಟ್ಟ ಹೆಜ್ಜೆಗಳನ್ನಿಟ್ಟಿದೆ. ಭಾರತದ ರಾಜತಾಂತ್ರಿಕ ಕ್ರಮಕ್ಕೆ ಬೆಚ್ಚಿ ಬಿದ್ದಿದೆ ಪಾಕಿಸ್ತಾನ. ಅರಗಿಸಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಪ್ರಮುಖ 10 ದಿಟ್ಟ ಹೆಜ್ಜೆಗಳಿಂದ ಪ್ರತಿಕಾರವಾಗಿ ಪಾಕ್ಗೆ ದೊಡ್ಡ ಪೆಟ್ಟೆಯನ್ನ ಕೊಟ್ಟಿದೆ. ದೊಡ್ಡ ಪೆಟ್ಟು ಕೊಟ್ಟು ಇರ್ಲಾರ್ದೆ ಇರುವೆ ಬಿಟ್ಕೊಂಡಲ್ಲ ಅಂತ ಆ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸುಮ್ನಾದ್ರೂ ಭಾರತವನ್ನ ಕೆಣಕಿ ನಾನು ಇರ್ಲಾರ್ದೆ ಇರುವೆ ಬಿಟ್ಟುಕೊಂಡಲ್ಲ ಅನ್ನುವ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಸುಮ್ಮನಿದ್ದ ಭಾರತವನ್ನ ಕೆಣಕಿ ಈ ರೀತಿಯಾಗಿ ಪರಿಸ್ಥಿತಿಯನ್ನ ತಂದುಕೊಂಡಿದೆ. ಇಂಡೋಸ್ ಸೇರಿದಂತೆ ಪ್ರಮುಖ 10 ನಿರ್ಧಾರಗಳನ್ನ ತೆಗೆದುಕೊಂಡಿದೆ. ಭಾರತ ಆ ಕ್ರಮವನ್ನ ಪಾಕಿಸ್ತಾನ ವಿಲವಿಲ್ಲ ಅಂತ ಒದ್ದಾಡ್ತಾ ಇದೆ. ಹಾಗಾದ್ರೆ ಭಾರತ ಕೈಗೊಂಡ 10 ಪ್ರಮುಖ ನಿರ್ಧಾರಗಳನ್ನು ಏನು ಅನ್ನೋದನ್ನ ನೋಡೋದಾದ್ರೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ರೇಣುಕಾ ಸಂಪರ್ಕದಲ್ಲಿದ್ರೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ರೇಣುಕಾ, ಈಗಾಗಲೇ ಭಾರತ ಸರ್ಕಾರ ತೆಗೆದುಕೊಂಡ 10 ಪ್ರಮುಖ ನಿರ್ಧಾರಗಳಿಂದ ಕೂಡ ಪಾಕ್ಗೆ ಸುಮ್ಮನೆ ಇರಲಾರ್ದೆ ಇರುವೆ ಬಿಟ್ಕೊಂಡಲ್ಲ ಎನ್ನುವ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಸುಮ್ಮನಿದ್ದ ದೇಶವನ್ನ ಕೆಣಕಿದ್ರೆ ಯಾವ ರೀತಿಯಾಗಿ ಪ್ರತಿರೋಧವಾಗಿ ಅವರಿಗೆ ಚೆಕ್ಮೇಟ್ ಅನ್ನ ಇಡಬೇಕಾಗುತ್ತೋ ಆ ಮೂಲಕವಾಗಿ ಕೂಡ ಬಹುಮುಖ್ಯವಾದ ನಿರ್ಧಾರಗಳನ್ನು ಕೂಡ ಭಾರತ ಸರ್ಕಾರ ತೆಗೆದುಕೊಂಡಿದೆ. ಈಗಾಗಲೇ ಉದ್ವಿಗ್ನ ಪರಿಸ್ಥಿತಿ ಕೂಡ ನಿರ್ಮಾಣವಾಗ್ತಾ ಇದೆ ಗಡಿ ಪ್ರದೇಶದಲ್ಲೂ ಕೂಡ. ಆ ಮೂಲಕವಾಗಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಕೂಡ ಉಗ್ರರನ್ನ ಸೆದೆಬಡಿಯುವ ಪ್ರಯತ್ನ ಕೂಡ ಆಗ್ತಾ ಇದೆ. ಪ್ರಮುಖವಾಗಿ ಅವರ ಮನೆಗಳನ್ನ ಕೂಡ ಉಡಿಸ್ ಮಾಡಲಾಗ್ತಾ ಇದೆ. ಹಾಗಾದ್ರೆ ಭಾರತ ಸರ್ಕಾರ ಪ್ರಮುಖವಾಗಿ ತೆಗೆದುಕೊಂಡ 10 ತೀರ್ಮಾನಗಳಿಗೆ ಇದಕ್ಕೆ ಪ್ರತಿರೋಧವಾಗಿ ಆ ಪಾಕಿಸ್ತಾನ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ತಾ ಇದೆ, ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ರೇಣುಕಾ. ಶ್ರೀಕಾಂತ್, ಏನು ಪೆಹಲ್ಗಾಮ್ ನಲ್ಲಿ ನಡೆದಂತಹ ಒಂದು ಘಟನೆಯನ್ನು ಖಂಡಿಸಿ ಈಗಾಗಲೇ ಇಡೀ ದೇಶದಲ್ಲಿರ್ತಕ್ಕಂತ ಎಲ್ಲ ಪಕ್ಷ ಮತ್ತೆ ಸಾರ್ವಜನಿಕರು ಕೂಡ ಪಾಕಿಸ್ತಾನದ ವಿರುದ್ಧ ಸಾಕಷ್ಟು ಒಂದು ಆಕ್ರೋಶವನ್ನು ಕೂಡ ಈಗಾಗಲೇ ಹೊರಹಾಕ್ತಾ ಇರುವಂತದ್ದು. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಾಕಿಸ್ತಾನದ ಉಪ ಪ್ರಧಾನಿಗಳು ಮತ್ತೆ ಸಚಿವರುಗಳು ಕೂಡ ತಮ್ಮ ಒಂದು ಉಗ್ರರ ದಾಳಿಯನ್ನು ಎಲ್ಲ ಒಂದ್ ಕಡೆ ಪ್ರತ್ಯಕ್ಷವಾಗಿನೇ ಸಮರ್ಥನೆಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಅವರೆಲ್ಲ ಸ್ವತಂತ್ರ ಹೋರಾಟಗಾರರು ಅಂತಕ್ಕಂಥ ಹೇಳಿಕೆಗಳನ್ನು ಕೂಡ ಸದ್ಯ ಅವರು ಕೊಡ್ತಾ ಇರುವಂತದ್ದು. ಇನ್ನು ತಮ್ಮ ಒಂದು ಉದ್ದಟತನವನ್ನು ಮುಂದುವರಿಸಿಕೊಂಡು ಗಡಿ ಭಾಗದಲ್ಲೂ ಕೂಡ ಸದ್ಯ ಗುಂಡಿನ ಚಕಮಕಿ ನಡೆಸ್ತಾನೆ ಇದೆ. ಏನು ಕೋವಿಡ್ ಸಂದರ್ಭದಲ್ಲೂ ಕೂಡ ಕದನ ವಿರಾಮವನ್ನು ಕೂಡ ನೀಡಲಾಗಿತ್ತು 2021ರಲ್ಲಿ. ಆ ಒಂದು ಕದನ ವಿರಾಮದ ಒಂದು ನಿಯಮವನ್ನು ಕೂಡ ಸದ್ಯ ಪಾಕಿಸ್ತಾನದವರು ಉಲ್ಲಂಘನೆ ಮಾಡಿರುವಂತದ್ದು. ಅದಕ್ಕೆ ಪ್ರತ್ಯುತ್ತರವಾಗಿಯೂ ಕೂಡ ತಕ್ಕ ಉತ್ತರವನ್ನು ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಭಾರತೀಯ ಸೇನಾ ಪಡೆಗಳು ಕೂಡ ಅವರು ಕೂಡ ಗುಂಡು ಹಾರಿಸುವ ಮೂಲಕ ಅವರ ಒಂದು ಉದ್ದಟತನಕ್ಕೆ ಉತ್ತರವನ್ನು ಕೂಡ ಕೊಟ್ಟಿರುವಂತದ್ದು. ಏನು ಪ್ರವಾಸಿಗರನ್ನೇ ಟಾರ್ಗೆಟ್ ಮಾಡಿ ಮೊನ್ನೆ ನಡೆದಂತಹ ಒಂದು ದಾಳಿಯಲ್ಲಿ ಸುಮಾರು 26 ಪ್ರವಾಸಿಗರನ್ನು ಕೂಡ ಈಗ ಕೊಲೆ ಮಾಡಲಾಗಿದೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸೇಡು ತೀರಿಸ್ಕೊಳ್ಬೇಕು ಅಂತ ಹೇಳಿ ಕೂಡ ಈಗಾಗಲೇ ಕೇಂದ್ರ ಸರ್ಕಾರ ಮತ್ತೆ ಸಂಬಂಧಪಟ್ಟಂತ ಅಧಿಕಾರಿಗಳು ಕೂಡ ಈಗಾಗಲೇ ಪಣ ತೊಟ್ಟಿರುವಂತದ್ದು. ಹಾಗಾಗಿ ಆ ಒಂದು ನಿಟ್ಟಿನಲ್ಲೂ ಕೂಡ ಪಾಕಿಸ್ತಾನಕ್ಕೆ ಯಾವ ರೀತಿಯಾಗಿ ಬುದ್ಧಿ ಕಲಿಸ್ಬೇಕು ಮತ್ತೆ ಅವ್ರಿಗೆ ಯಾವ ರೀತಿಯಾಗಿ ಶಾಕ್ ಕೊಡ್ಬೇಕು, ಆರ್ಥಿಕವಾಗಿ ಶಾಕ್ ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಈಗಾಗಲೇ ಎಲ್ಲಾ ರೀತಿಯಾದಂತಹ ಕ್ರಮಗಳನ್ನು ಭಾರತವು ಕೂಡ ಕೈಗೊಂಡಿರುವಂತದ್ದು. ಪ್ರಮುಖವಾಗಿ ಆಮದು ರಫ್ತು ವಿಚಾರಗಳಿರ್ಬೋದು ಮತ್ತೆ ವಾಯು ವಿಹಾರ ಇರ್ಬೋದು, ಇವೆಲ್ಲವನ್ನು ಕೂಡ ಸದ್ಯ ಬಂದ್ ಮಾಡಿರುವಂತದ್ದು. ಪ್ರಮುಖವಾಗಿ ಸಿಂಧು ನದಿ ನೀರು ಏನು ಪಾಕಿಸ್ತಾನಕ್ಕೆ 80% ಅಷ್ಟು ಹರಿತಾ ಇತ್ತು, ಅದನ್ನು ಕೂಡ ಸದ್ಯ ಬಂದ್ ಮಾಡಲಾಗಿದ್ದು ಇದಕ್ಕೆ ಸಾಕಷ್ಟು ಒಂದು ಆಕ್ರೋಶವನ್ನು ಕೂಡ ಪಾಕಿಸ್ತಾನದ ಸಚಿವರುಗಳು ಕೂಡ ಹೊರ ಹಾಕ್ತಾ ಇರುವಂತದ್ದು. ಇನ್ನು ಇದಕ್ಕೆ ಮುಂದುವರೆದಂತೂ ಕೂಡ ಈಗಾಗಲೇ ಪ್ರಧಾನಿ ಮೋದಿ ಅವರು ಮತ್ತೆ ಭಾರತೀಯ ಸೇನಾ ಪಡೆಗಳವರು ಕೂಡ ಒಂದಿಷ್ಟು ಪ್ರಮುಖ ನಿರ್ಧಾರಗಳನ್ನು ಕೂಡ ಪಾಕ್ ವಿರುದ್ಧ ತೆಗೆದುಕೊಂಡಿರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಇಂಡಸ್ ನದಿ ನೀರು ಹಂಚಿಕೆ ಒಪ್ಪಂದವನ್ನು ಕೂಡ ಸದ್ಯ ಇದೀಗ ಭಾರತ ಸಸ್ಪೆಂಡ್ ಮಾಡಲಾಗಿದೆ. ಅದ್ರ ಜೊತೆಗೇನೆ ಪಾಕ್ ರಾಯಭಾರಿಗಳಿಗೆ ನೀಡಿದಂತಹ ಕಾನೂನಿನ ರಕ್ಷಣೆಯ ವಿನಾಯಿತಿಯನ್ನು ಕೂಡ ರದ್ದು ಮಾಡಿರುವಂತದ್ದು. ಅದ್ರ ಜೊತೆನೆ ಭಾರತದಲ್ಲಿ ಇರ್ತಕ್ಕಂಥ ರಾಯಭಾರ ಕಚೇರಿಯನ್ನು ಕೂಡ ಸದ್ಯ ಕಡಿತ ಮಾಡಿರುವಂತದ್ದು. ಜೊತೆಗೆ ಪಾಕಿಸ್ತಾನ ಏನು ವೀಸಾ ತೆಗೆದುಕೊಂಡು ಭಾರತದಲ್ಲಿ ನೆಲೆಸಿದ್ರು ಅವರನ್ನು ಕೂಡ ಸದ್ಯ 48 ಗಂಟೆಗಳಲ್ಲೂ ಕೂಡ ಗಡೀಪಾರ್ ಮಾಡ್ಬೇಕಂತ ಹೇಳಿ ಕೂಡ ಅವ್ರಿಗೂ ಕೂಡ ಕಾಲಾವಕಾಶವನ್ನು ಕೂಡ ಕೊಟ್ಟಿರುವಂತದ್ದು. ಇನ್ನು ಪಾಕ್ ನಾಗರಿಕರಿಗೆ ನೀಡಿದ್ದ ಎಲ್ಲಾ ವೀಸಾವನ್ನು ಕೂಡ
ಸದ್ಯ ಈಗಾಗಲೇ ರದ್ದು ಮಾಡಿರುವಂತಹ ವಿಚಾರ ಗೊತ್ತಿರುವಂತದ್ದು. ಅದ್ರ ಜೊತೆಗೇನೆ ಅಟ್ಟಾರಿ ಚೆಕ್ ಪೋಸ್ಟ್ ಅನ್ನು ಕೂಡ ಈಗ ಸದ್ಯ ಬಂದ್ ಮಾಡಿರುವಂತದ್ದು. ಪ್ರಮುಖವಾಗಿ ಭಾರತಕ್ಕೆ ಮತ್ತೆ ಪಾಕಿಸ್ತಾನಕ್ಕೆ ಸರಕು ಸಾಗಾಣಿಕೆ ಮಾಡ್ಬೇಕು ಅಂದ್ರೆ ಈ ಒಂದು ಅಟ್ಟಾರಿ ಘಾಟ್ ಪ್ರಮುಖ ಒಂದು ಪಾತ್ರವನ್ನು ಕೂಡ ವಹಿಸುತ್ತೆ. ಸದ್ಯ ಈ ಒಂದು ಘಾಟ್ ಚೆಕ್ ಪೋಸ್ಟ್ ಅನ್ನು ಕೂಡ ಭಾರತ ಸರ್ಕಾರವು ಕೂಡ ಸದ್ಯ ಬಂದ್ ಮಾಡಿರುವಂತದ್ದು. ಇನ್ನು ಪ್ರಮುಖವಾಗಿ ಭಾರತದ ನೌಕಾಪಡೆಯಿಂದ ಕೂಡ ಈಗಾಗಲೇ ಇನ್ನು ಯಾವುದೇ ಕ್ಷಣದಲ್ಲಾದ್ರೂ ಕೂಡ ಯುದ್ಧ ಘೋಷಣೆ ಆಗುವ ಸಾಧ್ಯತೆಗಳು ಸಾಕಷ್ಟು ಇರುವಂತದ್ದು. ಯಾಕೆಂತಂದ್ರೆ ಕದನ ನಿಯಮಗಳನ್ನು ಉಲ್ಲಂಘಿಸಿ ಪದೇ ಪದೇ ಪಾಕಿಸ್ತಾನವು ಕೂಡ ತನ್ನ ಉದ್ದಟತನವನ್ನು ಕೂಡ ತೋರಿಸ್ಕೊಂಡು ಹೋಗ್ತಾನೆ ಇದೆ. ಹಾಗಾಗಿ ಈಗಾಗಲೇ ಭಾರತದ ನೌಕಾಪಡೆಯಿಂದನೂ ಕೂಡ ಮಿಸೈಲ್ ಒಂದು ಪರೀಕ್ಷೆಯನ್ನು ಕೂಡ ಮಾಡ್ಲಾಗ್ತಾ ಇದ್ರ ಜೊತೆಗೇನೆ ವಾಯುಪಡೆಯಿಂದ ಕೂಡ ಆಕ್ರಮಣ ಸಮರಾಭ್ಯಾಸವನ್ನು ಕೂಡ ಸದ್ಯ ಭಾರತೀಯ ಸೇನಾಪಡೆಯು ಕೂಡ ಆರಂಭ ಮಾಡಿರುವಂತದ್ದು. ಇದ್ರ ಜೊತೆಗೇನೆ ಸೇನೆಗೆ ಧ್ರುವ ಹೆಲಿಕಾಪ್ಟರ್ ಅನ್ನು ಕೂಡ ಭಯೋತ್ಪಾದಕರ ವಿರುದ್ಧ ಕಾರ್ಯಾಚರಣೆಗೆ ಯಾವ ರೀತಿಯಾಗಿ ಬಳಕೆ ಮಾಡ್ಕೊಳ್ಬೇಕು ಅನ್ನೋ ಒಂದು ವಿಚಾರದಲ್ಲೂ ಕೂಡ ಭಾರತದ ಸೇನೆ ಒಂದು ಹೆಜ್ಜೆ ಮುಂದೆನೆ ಇರುವಂತದ್ದು. ಜೊತೆಗೇನೆ ಅಟ್ಟಾರಿ ಘಾಟ್ ಬಾರ್ಡರ್ ನಲ್ಲೂ ಕೂಡ ಬೀಟಿಂಗ್ ರಿಟ್ರೀಟ್ ಕಡಿತ ಮತ್ತೆ ಪಾಕ್ ಸೈನಿಕರ ಜೊತೆಗೆ ಕೈ ಕುಲುಕುವ ಒಂದು ಭಾರತದ ಸೈನಿಕರ ಒಂದು ಪದ್ಧತಿಯನ್ನು ಕೂಡ ಸದ್ಯಕ್ಕೆ ರದ್ದು ಮಾಡಿರುವಂತದ್ದು. ಇನ್ನು ಭಾರತ ಮತ್ತೆ ಪಾಕ್ ಗಡಿಯಲ್ಲೂ ಕೂಡ ಸಾರ್ವಜನಿಕರಿಗೆ ಮತ್ತೆ ನಾಗರಿಕರಿಗೂ ಕೂಡ ಓಡಾಟಕ್ಕೆ ನಿರ್ಬಂಧವನ್ನು ಕೂಡ ಹೇರಲಾಗಿರುವಂತದ್ದು. ಯಾಕೆಂದ್ರೆ ದಾಳಿ ನಡೆದಂತಹ ಒಂದು ದಿನದಿಂದವೂ ಹಿಡಿದು ಇಲ್ಲಿಯವರೆಗೂ ಕೂಡ ಜಮ್ಮು ಮತ್ತೆ ಕಾಶ್ಮೀರ ಮತ್ತೆ ಗಡಿ ಭಾಗದಲ್ಲೂ ಕೂಡ ಕಟ್ಟೆಚ್ಚರವನ್ನು ಕೂಡ ಸದ್ಯ ಭಾರತೀಯ ಸೇನೆ ಅವರು ಕೂಡ ವಹಿಸ್ತಾ ಇರುವಂತದ್ದು. ಪ್ರತಿಯೊಂದು ಕೋಣೆಯಲ್ಲೂ ಕೂಡ ಉಗ್ರರಿಗೆ ಯಾರೆಲ್ಲ ಸಹಾಯ ಮಾಡಿದ್ರು ಮತ್ತೆ ಅದ್ರ ಜೊತೆಗೆ ಉಗ್ರರು ತಮ್ಮ ಒಂದು ಸುತ್ತಮುತ್ತ ಇರ್ತಕ್ಕಂಥ ಒಂದಿಷ್ಟು ಮನೆಗಳಲ್ಲಿ ಅಡಗಿರುವ ಶಂಕೆಯೂ ಕೂಡ ಇರೋದ್ರಿಂದ ಎಲ್ಲಾ ಮನೆಗಳನ್ನು ಕೂಡ ಕುಲಂಕುಷವಾಗಿ ಅವರು ಕೂಡ ಸರ್ಚ್ ಮಾಡುವ ಒಂದು ಕೆಲಸವನ್ನು ಕೂಡ ಸದ್ಯ ಮಾಡ್ತಾ ಇರುವಂತದ್ದು. ಹಾಗಾಗಿ ಆ ಒಂದು ಸುತ್ತಮುತ್ತ ನಾಗರಿಕರಿಗೆ ಯಾರೊಬ್ರು ಕೂಡ ಓಡಾಡಬಾರ್ದು ಅಂತಕ್ಕಂಥ ನಿರ್ಬಂಧವನ್ನು ಕೂಡ ಹೇರಿರುವಂತದ್ದು. ಸದ್ಯ ಇದೀಗ ಈ ಒಂದು ಕೃತ್ಯವನ್ನು ಖಂಡಿಸಿ ಇಡೀ ಭಾರತ ದೇಶವೇ ಒಂದು ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿ ಕೂಡ ಒತ್ತಡವನ್ನು ಕೂಡ ಹೇರ್ತಾ ಇರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ನಿನ್ನೆಯಷ್ಟೇ ಪ್ರಧಾನಿ ನರೇಂದ್ರ ಮೋದಿ ಮತ್ತೆ ಕೇಂದ್ರ ಗೃಹ ಸಚಿವರು ಅಮಿತ್ ಶಾ ಅವರು ಕೂಡ ಒಂದು ಸರ್ವಪಕ್ಷ ಸಭೆಯನ್ನು ಕೂಡ ಕರೆದಿದ್ರು. ಶ್ರೀಕಾಂತ್, ಈ ಒಂದು ಸಭೆಯಲ್ಲೂ ಕೂಡ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಒಂದೇ ಮಾತನ್ನು ಹೇಳಿರುವಂತದ್ದು. ಈ ಒಂದು ದಾಳಿಯನ್ನು ಕೂಡ ಯಾವೊಬ್ರು ಕೂಡ ಬೆಂಬಲ ಕೊಡಲ್ಲ. ಹಾಗಾಗಿ ಇವರು ಯಾರೆಲ್ಲ ದಾಳಿ ಮಾಡಿದ್ರು ಪಾಕಿಸ್ತಾನಕ್ಕೆ ತಕ್ಕ ಉತ್ತರವನ್ನು ಕೊಡಬೇಕು. ಇದಕ್ಕೆ ಕೇಂದ್ರ ಸರ್ಕಾರ ಏನೇ ನಿರ್ಧಾರ ತೆಗೆದುಕೊಂಡ್ರು ಕೂಡ ನಾವು ಕೇಂದ್ರ ಸರ್ಕಾರದ ಬೆಂಬಲವಾಗಿ ನಿಲ್ತೀವಿ ಅಂತಕ್ಕಂಥ ಮಾತುಗಳನ್ನು ಕೂಡ ರಾಹುಲ್ ಗಾಂಧಿ ಸೇರಿದಂತೆ ಅನೇಕ ಪಕ್ಷದ ಮುಖಂಡರುಗಳು ಕೂಡ ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ಕೂಡ ಬಲ ಕೊಟ್ಟಿರುವಂತದ್ದು. ಹಾಗಾಗಿ ಸದ್ಯ ಪಾಕಿಸ್ತಾನಕ್ಕೂ ಕೂಡ ಎಲ್ಲ ಒಂದ್ ಕಡೆ ಡವ ಶುರುವಾಗಿದೆ ಅಂತಾನೆ ಹೇಳ್ಬೋದು. ಪ್ರಮುಖವಾಗಿ ಸಿಂಧು ನದಿ ನೀರನ್ನು ಯಾವಾಗ ಭಾರತದವರು ನಿಲ್ಸಿದ್ರು ಆಗ್ಲಿಂದಲೂ ಕೂಡ ಅವ್ರಿಗೆ ಎಲ್ಲೋ ಒಂದ್ ಕಡೆ ಕೆಂಗಣಿಗೆ ಗುರಿಯಾಗಿದ್ರು ಕೂಡ ಹೌದು. ಹಾಗಾಗಿ ಅಲ್ಲಿರ್ತಕ್ಕಂಥ ಒಂದಿಷ್ಟು ಸಚಿವರುಗಳು ಕೂಡ ಪರೋಕ್ಷವಾಗಿ ತಮ್ಮ ಒಂದು ತಪ್ಪನ್ನು ಕೂಡ ಮುಚ್ಚಿಟ್ಕೊಳ್ಳುವ ಒಂದು ಪ್ರಯತ್ನದಲ್ಲಿ ಇದ್ರು ಕೂಡ ಭಾರತವನ್ನು ಟೀಕಿಸುವ ಪ್ರಯತ್ನವನ್ನು ಕೂಡ ಸದ್ಯ ಈಗಲೂ ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಯಾವುದೇ ಕ್ಷಣದಲ್ಲಾದ್ರೂ ಗಡಿ ಭಾಗದಲ್ಲಿ ಉದ್ವಿಗ್ನದ ಪರಿಸ್ಥಿತಿ ಎದುರಾಗುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುವಂತದ್ದು. ಅದಕ್ಕೆ ತಕ್ಕ ಉತ್ತರವನ್ನು ಕೂಡ ಕೊಡ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಈಗಾಗಲೇ ಭಾರತೀಯ ಸೇನಾಪಡೆಯು ಕೂಡ ಎಲ್ಲಾ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿರುವಂತದ್ದು. ಶ್ರೀಕಾಂತ್, ಓಕೆ, ಥ್ಯಾಂಕ್ ಯು ರೇಣುಕಾ ನಿಮ್ಮೆಲ್ಲ ಮಾಹಿತಿಗಾಗಿ. ಈಗಾಗಲೇ ಈ ಎಲ್ಲ ಪ್ರಮುಖ 10 ತೀರ್ಮಾನಗಳ ಸಂಬಂಧಪಟ್ಟಂತೆ ಈಗಾಗಲೇ ಮಾಹಿತಿಯನ್ನ ಕೊಡ್ತಾ ಇದ್ರು ರೇಣುಕಾ ಪ್ರತಿನಿಧಿಯವರು. ಈಗಾಗಲೇ ಆ ತೀರ್ಮಾನಗಳಿಗೆ ಸಂಬಂಧಪಟ್ಟಂತೆ ಕೂಡ ಪಾಕಿಸ್ತಾನದಲ್ಲೂ ಕೂಡ ಒಂದು ರೀತಿಯಾಗಿ ಬೆಚ್ಚಿ ಬೀಳುವ ಪರಿಸ್ಥಿತಿಯೇ ನಿರ್ಮಾಣವಾಗ್ತಾ ಇದೆ. ಸುಮ್ಮನೆ ಆದ್ರೂ ಕೂಡ ಇಂತಹ ಭಾರತವನ್ನ ನಾವು ಎದುರಾಕೊಂಡು ಇಂತಹ ಪರಿಸ್ಥಿತಿಯನ್ನ ತಂದುಕೊಟ್ಟವಲ್ಲ ಅಂತ ಅವರು ಕೂಡ ಈ ರೀತಿಯಾಗಿ ಪ್ರತಿಕ್ರಿಯೆಯನ್ನ ಕೊಡ್ಲಿಕ್ಕೆ ಕೂಡ ಹಿಂಜರಿತಾ ಇದ್ದಾರೆ. ಯಾಕಂದ್ರೆ ತಪ್ಪು ಅವರ ಮೇಲೆ ಇರೋದ್ರಿಂದ ಅವರು ಕೂಡ ಇಂತಹ ನಿರ್ಧಾರಗಳಿಗೆ ಯಾವ ರೀತಿ ಪ್ರತಿಕ್ರಿಯೆ ಕೊಡೋದಂತ ಕೂಡ ತೋಚ್ತಾ ಇಲ್ಲ. ಪಹಲ್ಗಾಮ್ ಉಗ್ರ ದಾಳಿ, ಭಾರತ ಪಾಕ್ ಉದ್ವಿಗ್ನತೆ ನಿರ್ಮಾಣವಾಗ್ತಾ ಇದೆ. ಭಾರತ ಪಾಕ್ ನಡುವಿನ ಮಧ್ಯಸ್ಥಿತಿಗೆ ಮುಂದಾದ ಇರಾನ್. ಭಾರತ ಮತ್ತು ಪಾಕ್ ನಡುವೆ ಇರಾನ್ ಮಧ್ಯಸ್ಥಿಕೆ ವಹಿಸ್ತಾ ಇದೆ. ಎರಡು ದೇಶದ ವಿದೇಶಾಂಗ ಸಚಿವರ ಜೊತೆ ಮಾತುಕತೆಗೆ ಮುಂದಾಗ್ತಾ ಇರುವಂತದ್ದು. ಎರಡು ದೇಶಗಳ ನಡುವಿನ ಉದ್ವಿಗ್ನತೆಯನ್ನ ಕಡಿಮೆ ಮಾಡಲು ಪ್ರಯತ್ನ ಮಾಡ್ತಾ ಇದೆ. ಇರಾನ್ ವಿದೇಶಾಂಗ ಸಚಿವ ಸೈಯದ್ ಅಬ್ಬಾಸ್ ಅಗರ್ವಿ ಅವರು ಮಧ್ಯಸ್ಥಿಕೆಯನ್ನ ವಹಿಸ್ತಾ ಇದ್ದಾರೆ. ಇರಾನ್ ವಿದೇಶಾಂಗ ಸಚಿವಾಲಯದಿಂದ ಕೂಡ ಎರಡು ದೇಶಗಳ ನಡುವಿನ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗ್ತಾ ಇದೆ. ಇದು ಯಾವುದೇ ಕಾರಣಕ್ಕೂ ಕೂಡ ವಿಕೋಪಕ್ಕೆ ಹೋಗುವ ಎಲ್ಲಾ ಸಾಧ್ಯತೆ ಕೂಡ ಎದ್ದು ಕಾಣ್ತಾ ಇದೆ. ಹಾಗಾಗಿ ಭಾರತ ಪಾಕ್ ನಡುವಿನ ವಾತಾವರಣವನ್ನ ಹದ ಮಾಡೋದಕ್ಕೆ ಇರಾನ್ ಮಧ್ಯಸ್ಥಿಕೆ ವಹಿಸೋದಕ್ಕೆ ಬರ್ತಾ ಇದೆ.
ಭಾರತ ಪಾಕ್ ಹಗೆತನದ ಬಗ್ಗೆ ಸೌದಿ ಅರೇಬಿಯಾ ಮುಂದಾಗ್ತಾ ಇರುವಂತದ್ದು ಕಳವಳ ವ್ಯಕ್ತಪಡಿಸ್ತಾ ಇದೆ. ಭಾರತ ಪಾಕ್ ವಿದೇಶಾಂಗ ಸಚಿವರೊಂದಿಗೆ ಫೋನ್ ಮೂಲಕ ಸಂಭಾಷಣೆ ಮಾಡಿದೆ. ಭಾರತ ಪಾಕ್ ನಡುವಿನ ಈ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗ್ತಾ ಇದೆ. ಇದು ಕಳವಳಕ್ಕೆ ಕಾರಣವಾಗ್ತಾ ಇದೆ. ಇಬ್ಬರ ನಡುವಿನ ಏನು ಜಗಳಕ್ಕೆ ಶಾಂತಿಯನ್ನು ನೆಲೆಸೋದಕ್ಕೆ ಇರಾನ್ ಮಧ್ಯಸ್ಥಿಕೆ ವಹಿಸ್ತಾ ಇದೆ. ಆ ಮೂಲಕವಾಗಿ ವಿದೇಶಾಂಗ ಸಚಿವರೊಂದಿಗೆ ಫೋನ್ ಮೂಲಕ ಸಂಭಾಷಣೆಯನ್ನ ಕೂಡ ಮಾಡಿರುವಂತದ್ದು. ಸೌದಿ ಅರೇಬಿಯಾ ವಿದೇಶಾಂಗ ಸಚಿವರಿಂದ ಮಾತುಕತೆಗೆ ಮುಂದಾಗಿದ್ದಾರೆ. ಭಾರತದ ರಾಜತಾಂತ್ರಿಕ ಕ್ರಮಕ್ಕೆ ಬೆದರಿಕೆ ಆಗ್ತಾ ಕೂಡ ಒಂದ್ ಕಡೆ ಅವರು ಕೂಡ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಪಾಕಿಸ್ತಾನದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಏನು ಪ್ರಮುಖ 10 ನಿರ್ಧಾರಗಳನ್ನ ತೆಗೆದುಕೊಂಡಿದ್ದಾರೆ. ಈ ಮೂಲಕವಾಗಿ ಸಿಂಧೂ ನದಿ ನೀರು ನಮ್ಮದು ಎನ್ನುವ ಮೂಲಕವಾಗಿ ಅಲ್ಲಿರ್ತಕ್ಕಂಥ ಕೆಲವು ಹುಳಗಳು ಕೂಡ ಈ ರೀತಿಯಾಗಿ ಹೇಳಿಕೆ ಕೊಡ್ತಾ ಇದ್ದಾರೆ. ಈ ಇಬ್ಬರ ನಡುವಿನ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗ್ತಾ ಇರುವ ಮಧ್ಯದಲ್ಲಿ ಇರಾನ್ ಕೂಡ ಮಧ್ಯಸ್ಥಿಕೆ ವಹಿಸೋದಕ್ಕೆ ಮುಂದಾಗ್ತಾ ಇರುವಂತದ್ದು.